ನಮಸ್ಕಾರ ಎಲ್ರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಕಂಪೌಂಡಿಂಗ್ ಬಗ್ಗೆ ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ಯಾರೂ ಕೂಡ ಕಂಪೌಂಡಿಂಗ್ ಬಗ್ಗೆ ಗಮನ ಕೊಡಲ್ಲ, ಆದರೆ ಇದು ತುಂಬ ಪವರ್ಫುಲ್ ಸಬ್ಜೆಕ್ಟ್. ಇದರಿಂದ ನಿಮ್ಮ ಹಣಕಾಸು ಯೋಜನೆ ಹಾಗೂ ನಿಮ್ಮ ಜೀವನಕ್ಕೂ ಒಂದು ದೊಡ್ಡ ಚೇಂಜ್ ಆಗ್ಬೋದು. ಈ ವಿಡಿಯೋ ಮುಗಿಯೋಷ್ಟರಲ್ಲಿ ಒಂದು ಸಣ್ಣ ಮೊತ್ತ ಕೂಡ ಹೇಗೆ ಸಮಯ ಕಳೆದಂತೆ ದೊಡ್ಡದಾಗಿ ಬೆಳೆಯುತ್ತದೆ ಎಂದು ನೀವು ಅರ್ಥ ಮಾಡಿಕೊಳ್ತೀರಿ. ಕಂಪೌಂಡಿಂಗ್ ಅಂದ್ರೇನು, ಯಾಕೆ ನಾನು ಪವರ್ಫುಲ್ ಅಂದೆ ತಿಳ್ಕೊಳ್ಳೋಣ ಬನ್ನಿ. ಫಾರ್ ಎಕ್ಸಾಂಪಲ್, ನಿಮ್ಮ ಹತ್ರ 2 ಆಪ್ಷನ್ ಇದೆ ಅಂದ್ಕೊಳ್ಳಿ. ಅದರಲ್ಲಿ ಯಾವುದಾದ್ರೂ ಒಂದು ನೀವು ಆಯ್ಕೆ ಮಾಡಬೇಕು. ಮೊದಲನೇ ಆಪ್ಷನ್ನಲ್ಲಿ ನೀವು ತಕ್ಷಣವೇ 10 ಲಕ್ಷ ಪಡಿಬೋದು. ಎರಡನೇ ಆಪ್ಷನ್ನಲ್ಲಿ ಮೊದಲನೇ ದಿನ 1 ಪೈಸೆ ಇರುತ್ತೆ, ಎರಡನೇ ದಿನ ಈ 1 ಪೈಸೆ ಡಬಲ್ ಆಗಿ 2 ಪೈಸೆ ಆಗುತ್ತೆ, ಮೂರನೇ ದಿನ 2 ಪೈಸೆ ಡಬಲ್ ಆಗಿ 4 ಪೈಸೆ ಆಗುತ್ತೆ. ಹಾಗೆ 31 ದಿನಗಳವರೆಗೂ ಇದು ಡಬಲ್ ಆಗ್ತಾ ಹೋಗುತ್ತೆ. ಕೊನೆಗೆ 31ನೇ ದಿನ ಎಷ್ಟು ಅಮೌಂಟ್ ಇರುತ್ತೋ ಅಷ್ಟು ನಿಮಗೆ ಕೊಡಲಾಗುತ್ತೆ. ನೀವು ಯಾವುದನ್ನು ಆಯ್ಕೆ ಮಾಡ್ತೀರಿ? ನಿಮಗೆ 10 ಸೆಕೆಂಡ್ ಕೊಡ್ತೀನಿ, ಯೋಚನೆ ಮಾಡಿ. ನಿಮ್ಮ ಟೈಮ್ ಶುರುವಾಗುತ್ತೆ ಈಗ. ಯೋಚನೆ ಮಾಡಿದ್ರಾ? ಯಾವ ಆಪ್ಷನ್ನ ಸೆಲೆಕ್ಟ್ ಮಾಡ್ತೀರಾ? ನಂಗೆ ಗೊತ್ತು, ಹೆಚ್ಚಿನವರು 10 ಲಕ್ಷ ಆಯ್ಕೆ ಮಾಡ್ತಾರೆ, ಯಾಕಂದರೆ ಅದೊಂದು ದೊಡ್ಡ ಅಮೌಂಟ್ ಮತ್ತು ತಕ್ಷಣ ಸಿಗುತ್ತೆ. ಬಟ್ ಕಂಪೌಂಡಿಂಗ್ ಬಗ್ಗೆ ಗೊತ್ತಿದ್ದವರು ಎರಡನೇ ಆಪ್ಷನ್ ಆಯ್ಕೆ ಮಾಡ್ತಾರೆ. ಯಾಕಂದರೆ 31 ದಿನಗಳಲ್ಲಿ ಡಬಲ್ ಆಗ್ತಾ ಆಗ್ತಾ ನಿಮ್ಮ ಹತ್ರ ಸುಮಾರು 1 ಕೋಟಿ ಇರುತ್ತೆ. ಅದು ಹೇಗೆ? ಇಲ್ಲಿ ನೋಡಿ. ಈ ಟೇಬಲ್ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಹೇಗೆ ಮೊದಲನೇ ದಿನ 1 ಪೈಸೆ ಇದ್ದಿದ್ದು ಡಬಲ್ ಆಗ್ತಾ ಆಗ್ತಾ 31 ದಿನಗಳಲ್ಲಿ 1 ಕೋಟಿಗಿಂತ ಹೆಚ್ಚು ಆಗುತ್ತೆ ಅಂತ. ಇದೇ ಪವರ್ ಆಫ್ ಕಂಪೌಂಡಿಂಗ್. ಯಾಕೆ ಮತ್ತು ಹೇಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಕಂಪೌಂಡಿಂಗ್ನ ಸಂಪೂರ್ಣ ಲಾಭ ಇನ್ವೆಸ್ಟ್ಮೆಂಟ್ನಲ್ಲಿ ಹೇಗೆ ಪಡೆಯೋದು, ಒಂದು ಸಣ್ಣ ಕಥೆ ಮುಖಾಂತರ ತಿಳ್ಕೊಳ್ಳೋಣ. ಇಬ್ಬರು ಫ್ರೆಂಡ್ಸ್ ಇರ್ತಾರೆ, ವರುಣ್ ಹಾಗೂ ರವಿ. ಇಬ್ಬರಿಗೂ ಈಗಷ್ಟೇ ಪಾಪು ಹುಟ್ಟಿರುತ್ತೆ. ವರುಣ್ಗೆ ಪವರ್ ಆಫ್ ಕಂಪೌಂಡಿಂಗ್ ಬಗ್ಗೆ ಗೊತ್ತು. ಅವನು ತನ್ನ ಮಗನ ಶಿಕ್ಷಣಕ್ಕಾಗಿ ಪ್ರತಿ ತಿಂಗಳು 1,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಅನ್ಕೋತಾನೆ. ಅವನು ನಿಫ್ಟಿ ಚಾರ್ಟ್ ನೋಡಿದಾಗ ಅದು ದೀರ್ಘಾವಧಿಯಲ್ಲಿ ಸರಿಸುಮಾರು 10ರಿಂದ 12% ಆ್ಯಾವ್ರೇಜಲ್ಲಿ ಇನ್ಕ್ರೀಸ್ ಆಗ್ತಾ ಇರೋದು ಗೊತ್ತಾಗುತ್ತೆ. ಅದಕ್ಕೆ ಅವನು 1,000 ರೂಪಾಯಿ ಪ್ರತಿ ತಿಂಗಳು ನಿಫ್ಟಿ ಇಂಡೆಕ್ಸ್ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡ್ತಾ ಹೋಗ್ತಾನೆ. ಆದರೆ ರವಿ ಏನೂ ಇನ್ವೆಸ್ಟ್ಮೆಂಟ್ ಮಾಡಲ್ಲ, ಯಾಕಂದರೆ ಅವನಿಗೆ 1,000 ರೂಪಾಯಿ ಒಂದು ಚಿಕ್ಕ ಅಮೌಂಟ್, ಇದರಿಂದ ಏನಾಗುತ್ತೆ ಅಂತ ಅನಿಸುತ್ತೆ. ಬಟ್ 20 ವರ್ಷಗಳ ನಂತರ, ಅಂದರೆ ವರುಣ್ನ ಮಗ ಹಾಗೂ ರವಿನ ಮಗ ಕಾಲೇಜಿಗೆ ಸೇರಿಕೊಳ್ಳೋ ಟೈಮಲ್ಲಿ ರವಿ ಹತ್ರ ಏನು ಇನ್ವೆಸ್ಟ್ಮೆಂಟ್ ಇರಲ್ಲ. ಅವನಿಗೆ ಇಷ್ಟೊಂದು ಹಣ ಎಲ್ಲಿಂದ ತಗೊಂಡು ಬರೋದು ಎಂಬ ಚಿಂತೆ ಆಗುತ್ತೆ. ಆದರೆ ವರುಣ್ನ ಇನ್ವೆಸ್ಟ್ಮೆಂಟ್ ಕಂಪೌಂಡಿಂಗ್ ಆಗಿ ಸುಮಾರು 10 ಲಕ್ಷವಾಗಿ ಬೆಳೆದಿರುತ್ತದೆ. ವರುಣ್ ತನ್ನ ಮಗನ ಸಂಪೂರ್ಣ ಹೈಯರ್ ಎಜುಕೇಷನ್ ಈ ಹಣದಿಂದಲೇ ಪೂರ್ಣಗೊಳಿಸುತ್ತಾನೆ. ಸೊ ಇದೇ ರೀತಿ ವರುಣ್ ತನ್ನ ಮನೆ ಕಟ್ಟೋ ಆಸೆ ಇರ್ಬೋದು, ಇಲ್ಲ ಫಾರಿನ್ ಟ್ರಿಪ್ ಹೋಗೋ ಆಸೆ ಇರ್ಬೋದು, ಎಲ್ಲವನ್ನು ಈ ರೀತಿ ಪ್ಲ್ಯಾನ್ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಿ ಬರುವ ಹಣದಿಂದಲೇ ಪೂರೈಸ್ಕೊತಾನೆ. ಸೊ ನೀವು ಡಿಸೈಡ್ ಮಾಡಿ, ನಿಮಗೆ ವರುಣ್ ಥರ ಆಗಬೇಕು ಇಲ್ಲ ರವಿ ಥರ ಆಗಬೇಕು ಅಂತ. ಒಂದು ರಿಯಲ್ ಲೈಫ್ ಎಕ್ಸಾಂಪಲ್ ನೋಡೋಣ. ಟೈಟನ್ ಕಂಪನಿ ಷೇರುಗಳು. 2002ರಲ್ಲಿ ಯಾರಾದರೂ ಟೈಟನ್ ಕಂಪನಿ ಷೇರುಗಳಲ್ಲಿ 10,000 ಇನ್ವೆಸ್ಟ್ಮೆಂಟ್ ಮಾಡಿದರೆ ಇವತ್ತದು ಎಷ್ಟಾಗ್ತಿತ್ತು ಗೊತ್ತಾ? 1 ಕೋಟಿ. ಹೌದು, 22 ವರ್ಷಗಳಲ್ಲಿ 10,000ದಿಂದ 1 ಕೋಟಿ. ಸ್ಟಾಕ್ ಹೋಲ್ಡ್ ಮಾಡಿದರೆ ಕಂಪೌಂಡಿಂಗ್ ತನ್ನ ಕೆಲಸ ಮಾಡುತ್ತೆ. ಬಟ್ ಪ್ರತಿ ಇನ್ವೆಸ್ಟ್ಮೆಂಟ್ ಈ ರೀತಿಯ ರಿಟರ್ನ್ಸ್ ಕೊಡೋದಿಲ್ಲ, ಆದರೆ ಇದು ಒಂದು ದೀರ್ಘಾವಧಿಯ ಇನ್ವೆಸ್ಟ್ಮೆಂಟ್ನ ಪವರ್ ತೋರಿಸುತ್ತೆ. ಯಾವಾಗ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡಬೇಕು? ಇನ್ನೊಂದು ಸಣ್ಣ ಕತೆ. ರಮೇಶ್ ತನ್ನ 25ನೇ ವಯಸ್ಸಿನಲ್ಲಿ 5,000 ರೂಪಾಯಿ ಪ್ರತಿ ತಿಂಗಳು ಇಕ್ವಿಟಿ ಮ್ಯೂಚುವಲ್ ಫಂಡ್ನಲ್ಲಿ ಇನ್ವೆಸ್ಟ್ ಮಾಡಲು ಸ್ಟಾರ್ಟ್ ಮಾಡ್ತಾನೆ. ಸುರೇಶ್ ಅದೇ ಮ್ಯೂಚುವಲ್ ಫಂಡ್ನಲ್ಲಿ ತನ್ನ 35ನೇ ವಯಸ್ಸಿನಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇಬ್ಬರೂ ಕೂಡ ಅವರ 60ರ ವಯಸ್ಸಿನ ತನಕ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಆವಾಗ ರಮೇಶ್ನ ಪೋರ್ಟ್ಫೋಲಿಯೋ 3 ಕೋಟಿಯದಾಗಿರುತ್ತದೆ. ಅದೇ ಸುರೇಶ್ನ ಪೋರ್ಟ್ಫೋಲಿಯೋ 1 ಕೋಟಿಯದಾಗಿರುತ್ತದೆ ಅಷ್ಟೇ. ಬಟ್ ನೋಡಿದರೆ ರಮೇಶ್ ಸುರೇಶ್ನಕ್ಕಿಂತಲೂ ಕೇವಲ 10 ವರ್ಷ ಜಾಸ್ತಿ ಇನ್ವೆಸ್ಟ್ ಮಾಡಿದ್ದಾನೆ. ಬಟ್ ಅವನ ಪೋರ್ಟ್ಫೋಲಿಯೋ ಸುರೇಶ್ನಕ್ಕಿಂತಲೂ 3ರಷ್ಟು ಬೆಳೆದಿದೆ. ಸೊ ಇದರಿಂದ ಏನು ಕಲಿಬೋದು ಅಂದರೆ, ನೀವು ಎಷ್ಟು ಬೇಗ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡ್ತೀರೋ ಅಷ್ಟು ಒಳ್ಳೆಯದು.
ಸಿಪ್ಪಿಂದ ದೀರ್ಘಾವಧಿ ಸಂಪತ್ತು. ಇನ್ವೆಸ್ಟ್ ಮಾಡಲು ತುಂಬ ಜನರ ಹತ್ರ ಒಂದು ದೊಡ್ಡ ಅಮೌಂಟ್ ಇಲ್ಲ, ಅದು ನನಗೆ ಗೊತ್ತು. ಬಟ್ ಇಟ್ಸ್ ಓಕೆ. ಚಿಕ್ಕ ಅಮೌಂಟ್ ರೆಗ್ಯುಲರ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಕಂಪೌಂಡಿಂಗ್ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಇದೇ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್, ಸಿಪ್ನ ರಹಸ್ಯ. ಸಿಪ್ ಬಗ್ಗೆ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನಷ್ಟು ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಸೊ ಫೈನಲ್ ಆಗಿ ನಾವು ಏನು ಕಲ್ತಿದ್ದೀವಿ? 1. ಕಂಪೌಂಡಿಂಗ್ನ ಪವರ್ ಟೈಮ್ನಲ್ಲಿದೆ. ನೀವು ಎಷ್ಟು ಟೈಮ್ ಕೊಡ್ತೀರೋ ಅಷ್ಟು ಚೆನ್ನಾಗಿ ಕಂಪೌಂಡಿಂಗ್ ಕೆಲಸ ಮಾಡುತ್ತೆ. 2. ಎಷ್ಟು ಬೇಗ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡ್ತೀರೋ ಅಷ್ಟು ಒಳ್ಳೆಯದು. 3. ನೀವು ದೊಡ್ಡ ಅಮೌಂಟ್ ಇನ್ವೆಸ್ಟ್ಮೆಂಟ್ ಮಾಡೋ ಅಗತ್ಯವಿಲ್ಲ. ನಿಮಗೆ ತಾಳ್ಮೆ ಮತ್ತು ಸ್ಥಿರತೆಯ ಅಗತ್ಯವಿದೆ, ಅಂದರೆ ಪೇಷನ್ಸ್ ಆ್ಯಂಡ್ ರೆಗ್ಯುಲರ್ ಇನ್ವೆಸ್ಟ್ಮೆಂಟ್. ಇದರೊಂದಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ನಾವು ಸಿಪ್ ಬಗ್ಗೆ ತಿಳ್ಕೊಳ್ಳೋಣ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮತ್ತೆ ಭೇಟಿ ಮಾಡೋಣ.